ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಲೀಸ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದು 12 ತಾಸಿಂದು ಹೌಸ್ ವೈಫ್ ಇರೋರಿಗೆ ಬೆಸ್ಟ್ ಟೈಮ್ ಟೇಬಲ್ ಅಂತ ಹೇಳ್ತೀನಿ. ನಾವು ಹೌಸ್ ವೈಫ್ ಆದವರು ನಮ್ಮ ಟೈಮ್ ಟೇಬಲ್ನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ನಾವು ಅಂದ್ಕೊಂಡಿರೋಂಥ ಕೆಲಸನ ಸಾಧಿಸ್ಬೋದು. ಫಸ್ಟ್ ಏನಂದರೆ 5 ಗಂಟೆಗೆ ಎದ್ದು 5:30ವರೆಗೂ ವೇಕಪ್ ಆದ ತಕ್ಷಣ ಫ್ರೆಶ್ ಅಪ್ ಆಗೋದು. ಫ್ರೆಶ್ ಅಪ್ ಆಗಿ 5:30ಇಂದ 7:30ವರೆಗೂ ಸೈನ್ಸ್ ಯಾಕಂದರೆ ಸ್ವಲ್ಪ ಟಫ್ ಇರ್ತೈತಿ. ಬೆಳಗ್ಗೆ ಎದ್ದು ಮೈಂಡ್ ಕೂಲಾಗಿರ್ತೈತಲ್ಲ, ಸೊ ಹಾಗಾಗಿ ಟಫ್ ಇರೋ ಸಬ್ಜೆಕ್ಟನ್ನೇ 2 ತಾಸು ಓದ್ಕೊಳ್ಳೋದು. ನೆಕ್ಸ್ಟ್ ಒಂದು 10 ನಿಮಿಷ ಗ್ಯಾಪ್ ಇರ್ತೈತಿ. 7:30ರಿಂದ 7:40ವರೆಗೂ 10 ನಿಮಿಷ ಗ್ಯಾಪ್ ಇರ್ತೈತಿ. ಸೊ ಆ ಗ್ಯಾಪ್ ಒಳಗೆ ಏನು ಮಾಡೋದು, ಟೀ ಕುಡಿದು ಫ್ರೆಶ್ ಅಪ್ ಆಗೋದು, ಸ್ವಲ್ಪ ಇದು ಮಾಡ್ಕೊಳ್ಳೋದು. ನೆಕ್ಸ್ಟು ಸೆಕೆಂಡ್ 7:40ರಿಂದ 8:40 ಆ ಟೈಮಾಗೂ ಹಿಸ್ಟ್ರಿ ಓದ್ಕೊಳ್ಳೋದು 1 ಅವರ್. ಹಿಸ್ಟ್ರಿ ನಾವು ಕಾಲೇಜ್ ಟೈಮಲ್ಲಿ ಅಲ್ಲಿ ಇಲ್ಲೆಲ್ಲ ಕಲ್ತಿರ್ತೀವಿ. ಸೊ ಹಾಗಾಗಿ ಅದನ್ನೇನು ಮಾಡೋದು, ಕ್ವಿಕ್ಕಾಗಿ ರಿವಿಷನ್ ಮಾಡ್ಕೊಳ್ಳೋದು. ಮೇನ್ ಚಾಪ್ಟರ್ಸ್ ಏನಿರ್ತಾವೆ ಸೆಲೆಕ್ಟ್ ಮಾಡ್ಕೊಂಡು ಓದ್ಕೊಳ್ಳೋದು 1 ಅವರ್ಸ್. ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ಮತ್ತೆ 8:40ರಿಂದ 10:40ವರೆಗೂ ನಮಗೆ 2 ತಾಸು ರೆಸ್ಟ್ ಸಿಗ್ತೈತಿ. ಆ ಟೈಮ್ನಾಗ ಮನೆ ಕೆಲಸ, ಬ್ರೇಕ್ಫಾಸ್ಟು, ಸ್ನಾನ ಎಲ್ಲ ಮುಗಿಸ್ಕೊಂಡು 2 ತಾಸು ನಮ್ಮ ಟೈಮ್ ಸಾಕಾಕೈತಿ. ಅದು 2 ತಾಸು 8:40ರಿಂದ 10:40ವರೆಗೂ ಆ 2 ತಾಸನ್ನು ಯೂಸ್ ಮಾಡ್ಕೊಳ್ಳೋದು. ಆ ಟೈಮಾಗ ನಮಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವೇನು ಮಾಡಬೇಕು, 10:40ಕ್ಕೆ ನಮ್ಮ ಸ್ಟಡಿನ ಸ್ಟಾರ್ಟ್ ಮಾಡ್ಕೋಬೇಕಂತ ಹೇಳ್ತೀನಿ. 10:40ರಿಂದ 12:30 10:40ರಿಂದ 12:30 ಇಲ್ಲೊಂದು 2 ತಾಸು ಸಿಗ್ತೈತಿ. ಈ ಟೈಮ್ನಾಗ ಸ್ವಲ್ಪ ಸ್ಟ್ರೆಸ್ ಅದೆಲ್ಲ ಆದಂಗೆ ಅನಿಸಿ ನಿದ್ದೆ ಬರೋ ಟೈಮ್ ಆಗ್ತೈತಿ. ಅವಾಗ ಮೆಂಟಲ್ ಅಬಿಲಿಟಿ ಬಿಡಿಸೋದು ಭಾಳ ಇಂಪಾರ್ಟೆಂಟ್ ಆಕೈತಿ. ಯಾಕಂದರೆ ಎಲ್ಲ ಎಕ್ಸಾಮ್ಸ್ ಒಳಗೂ ಹೆಚ್ಚು ಕ್ವಶನ್ಸ್ ಕೇಳ್ತಾರೆ, ಪ್ರಾಕ್ಟೀಸ್ ಜಾಸ್ತಿ ಬೇಕು. ಸೊ ಹಾಗಾಗಿ 2 ತಾಸು ನಾ ಮೆಂಟಲ್ ಅಬಿಲಿಟಿಗೆ ಹಾಕ್ಕೊಂಡೇನೆ. ನೆಕ್ಸ್ಟು ಇಲ್ಲಿ ಒಂದು 10 ನಿಮಿಷ ರೆಸ್ಟ್ ಸಿಗ್ತೈತಿ. ಅವಾಗ ಅಲ್ಲೇ ಒಂದು ಸ್ವಲ್ಪ ವಾಕ್ ಮಾಡ್ಕೊಂಡು ಟೀ ಕುಡಿದು ಮತ್ತು 12:40ರಿಂದ ಕುಂತ್ರೆ 2 ಗಂಟೆವರೆಗೂ 12:40ರಿಂದ 2 ಗಂಟೆವರೆಗೂ ಏನಂದ್ರೆ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳೋದು. ಕರೆಂಟ್ ಅಫೇರ್ಸ್ ಏನಪ್ಪ, ನಿಮ್ಗೆ ಯಾವುದು ಇದು ಮಾಡ್ತೀರಿ ಗೊತ್ತಿಲ್ಲ. ನಾ ಸ್ಪರ್ಧಾ ವಿಜೇತ ಮತ್ತು ಅರಿವು, ಆಮೇಲೆ ಟೆಲಿಗ್ರಾಮ್ನಾಗ ಕೆಲವೊಂದಿಷ್ಟು ಇವು ಅದಾವು ಗ್ರೂಪ್ಸು, ಅವ್ನು ನೋಡ್ಕೋತೀನಿ. 1.5 ಗಂಟೆ ಸಾಕಾಕೈತಿ. ಡೈಲಿ ಕರೆಂಟ್ ಅಫೇರ್ಸ್ ಅವತ್ತು ಮುಗಿಸ್ಕೊಂಡು ಬಿಡ್ತೀನಿ. ಸೊ ಹಾಗಾಗಿ 1.5 ತಾಸು ನಾನು ಕರೆಂಟ್ ಅಫೇರ್ಸಿಗೆ ಕರೆಕ್ಟ್ ಆಗಿಬಿಡ್ತೈತಿ. ಯೂಟ್ಯೂಬ್ ಚಾನಲ್ಲರು ನೋಡ್ಬೋದು, ಟೆಲಿಗ್ರಾಮ್ಸ್ ಏನಾದರೂ ನೋಡ್ಕೋಬೋದು. ನೆಕ್ಸ್ಟ್ ಏನು ಮಾಡೋದು, 2 ಗಂಟೆಯಿಂದ 4 ಗಂಟೆ ಮತ್ತು ನಮ್ಗೆ 2 ತಾಸು ಇಲ್ಲಿ ರೆಸ್ಟ್. ಅವಾಗ ಏನರ ಸ್ವಲ್ಪ ಮನೆ ಕೆಲಸ ಏನಾರು ಉಳ್ಕೊಂಡಿದ್ರೆ ಆ ಕೆಲಸ ಮುಗಿಸ್ಕೊಳ್ಳೋದು. ಸ್ವಲ್ಪ ಊಟ ಮಾಡಿ ಏನೇನಿಲ್ಲ ಒಂದು ಅರ್ಧ ಗಂಟೆ ಅಥವಾ 45 ನಿಮಿಷ ರೆಸ್ಟ್ ಮಾಡಿದ್ವಿ ಅಂದ್ರೆ ಮತ್ತು ಮೈಂಡ್ ಫ್ರೆಶ್ ಆಗಿಬಿಡ್ತೈತಿ. 2 ತಾಸು ನಮಗೆ ರೆಸ್ಟ್ ಕರೆಕ್ಟ್ ಆಗಿಬಿಡ್ತೈತಿ. ಆಮೇಲೆ ವಾಪಸ್ 4 ಗಂಟೆಯಿಂದ 6 ಗಂಟೆವರೆಗೂ ಅವಾಗೇನು ಮಾಡೋದು, ಕ್ವಶನ್ ಪೇಪರ್ ಬಿಡಿಸ್ಕೊಳ್ಳೋದು. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಇರ್ತಾವಲ್ಲ, ಅವು ಭಾಳ ಇಂಪಾರ್ಟೆಂಟು. ಅವು ನಾವು ಏನು ಓದಬೇಕು, ಏನು ಓದಬಾರ್ದು ಎಲ್ಲನೂ ಹೇಳ್ಕೊಡ್ತೈತಿ. ಸೊ ಹಾಗಾಗಿ ಕ್ವಶನ್ ಪೇಪರ್ ಸ್ಕಿಪ್ ಮಾಡೋಂಗಿಲ್ಲ, ಡೈಲಿ ಓದೋದು. ಅದಕ್ಕೆ ನಾ ಅದನ್ನು ಕ್ವಶನ್ ಪೇಪರಿಗೆ 2 ತಾಸು ಹಾಕ್ಕೊಂಡೇನೆ. ನೆಕ್ಸ್ಟು 6ರಿಂದ 6:10ಗೆ ಮತ್ತೊಂದು 10 ನಿಮಿಷ ರೆಸ್ಟ್ ಇರ್ತೈತಿ. 6:10ರಿಂದ 7:10 ಇಲ್ಲಿ ನಾನು ಜಿಯೋಗ್ರಫಿ ಹಾಕ್ಕೊಂಡಿರ್ತೇನೆ. ಜಿಯೋಗ್ರಫಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಏನದಾವೋ ಅವನ್ನ ನಾನು ಒಂದು ಕಡೆ ಲಿಸ್ಟ್ ಮಾಡ್ಕೊಂಡು ಜಿಯೋಗ್ರಫಿನ ಹಾಕ್ಕೊಂಡೇನೆ 1 ಅವರ್. ನೆಕ್ಸ್ಟ್ 7:10ರಿಂದ 8:10 ಡೈರೆಕ್ಟ್ ತೊಗೊಂಡ್ಬಿಟ್ರೆ ಆಯ್ತು ಅಂತಂದು ಇಲ್ಲಿ ರೆಸ್ಟ್ ಕೊಟ್ಟಿಲ್ಲ. 7:10ರಿಂದ 8:10 ಮಟ್ಟ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದ್ತೀನಿ. ಸೊ ಇಲ್ಲೇನಂದ್ರೆ ಭಾರತ ಸಂವಿಧಾನದ ಯಾವ್ಯಾವ ಕ್ವಶನ್ಸ್ ರಿಪೀಟ್ ಆಗ್ಯಾವ, ಏನು ಇಂಪಾರ್ಟೆಂಟ್ ಅವನ್ನ ಹಾಕ್ಕೊಂಡು ಅವನ್ನ ಓದ್ತೇನೆ. ನೆಕ್ಸ್ಟ್ 8:10ರಿಂದ 9:20 ಮನೆ ಊಟ ಮಾಡಿ ಸ್ವಲ್ಪ ಅಡುಗೆ ಮಾಡ್ಕೊಳ್ಳೋದು, ಊಟ ಮಾಡಿದ್ರೆ ಅಲ್ಲಿ 1 ತಾಸು 10 ನಿಮಿಷ ಸಿಗ್ತೈತಿ. ಆರಾಮ ಊಟ ಮುಗಿಸ್ಕೊಂಡು ಮತ್ತೆ ಏನಿಲ್ಲ 9:20ಕ್ಕೆ ಮತ್ತೊಂದು ತಾಸು ಟೈಮ್ ಸಿಗೋಂಗೆ ಮಾಡ್ಕೊಂಡು 9:20ರಿಂದ 10:20 ಆ ಟೈಮ್ನಾಗ ಏನು ಮಾಡ್ತೀನಿ, ಎಕನಾಮಿಕ್ಸ್ ತೊಗೋತೇನೆ. ಎಕನಾಮಿಕ್ಸ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಆಲ್ರೆಡಿ ನೋಡ್ಕೊಂಬಿಟ್ಟಿರ್ತೇನೆ. ಆದರೂ ಇರಲಿ 1 ಅವರ್ ಒಂದೊಂದು ಚಾಪ್ಟರ್ ನೋಡ್ಕೊಂಡ್ರೆ ಆಯ್ತು ಅಂತಂದು ನಾನು ಎಕನಾಮಿಕ್ಸ್ ಲಾಸ್ಟ್ ಹಾಕ್ಕೊಂಡು 9:20ರಿಂದ 10:20 ಮಟ್ಟ 1 ಅವರ್ನ ಮುಗಿಸ್ಕೊತೀನಿ ಟೋಟಲ್. ಮತ್ತು ಯಥಾಸ್ಥಿತಿ ಪ್ರಕಾರ ಬೆಳಗ್ಗೆ 5 ಗಂಟೆಗೆ ಏಳೋದು. ಇದು ನನ್ನ ಟೈಮ್ ಟೇಬಲ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.